ಎಲ್ರಿಗೂ ನಮಸ್ತೆ. ಮೆಟ್ರೋ ಸ್ಟೇಷನು ಅಲ್ಲಿ ಗಾಡಿ ಹಾಕ್ಕೊಂಡಿದ್ದೀನಿ. ಒಬ್ಬ ಹಳ್ಳಿ ವ್ಯಕ್ತಿ ನಾನು ಆಟೋ ತೊಗೊಬಂದು, ಸರ್ ಸ್ವಲ್ಪ ಫೋನ್ ಕೊಡ್ತೀರಾ ಸರ್, ಒಂದು ಕಾಲ್ ಮಾಡಿಕೊಡ್ಬೇಕು. ಕೊಟ್ಟೆ. 4-5 ಸತಿ ಅಲ್ಲ 6-7 ಸತಿ ಟ್ರೈ ಮಾಡಿದ್ರು, ಕಾಲ್ ಕನೆಕ್ಟ್ ಆಗಲಿಲ್ಲ. ಸರ್ ನಾನು ಒಂದು ನಂಬರ್ ಹೇಳ್ತೀನಿ, ಅದಕ್ಕೆ ನಾವು ವಾಟ್ಸಪ್ ಮಾಡ್ಬೋದಂತೆಲ್ಲ ಮಾಡ್ತೀರಾ? ಅವ್ರು ಹೇಳ್ದಂಗೆ ನಂಬರ್ ಸೇವ್ ಮಾಡ್ಕೊಂಡು ವಾಟ್ಸಪ್ ಮಾಡಿದೆ ಅವ್ರ ಹೆಸರಲ್ಲಿ. ಸರಿ ಆಯಿತು ಸರ್ ಅಂತ ಸ್ವಲ್ಪ ದೂರ ಹೋದರು. ಅಷ್ಟರಲ್ಲಿ ಬ್ಲೂ ಟಿಕ್ಕಾಗಿ ಕಾಲ್ ಬಂತು. ನಾನು ಮತ್ತೆ ಕರೆದೆ, ಸರ್ ಬನ್ನಿ ಸರ್, ಫೋನ್ ಬಂತು. ಅವ್ರು ಫೋನ್ ತೊಗೊಂಡು ರಿಸೀವ್ ಮಾಡಿಕೊಟ್ಟೆ. ಹಿಂಗೆ ಮಾತಾಡೋ ಅಷ್ಟರಲ್ಲಿ ಒಂದೇ ಒಂದು ಪದ ಮಾತಾಡೋ ಅಷ್ಟರಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಮೊದಲೇ ನಿಮ್ಗೆ ಗೊತ್ತು ಎಕೋ ಹೊಡಿತಾ ಇರುತ್ತೆ, ಅಂಥ ಜಾಗದಲ್ಲಿ ಒಂದು ಬುಲೆಟ್ ಗಾಡಿ ಡಬ್ 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 ಅಂತ ಶಬ್ದ ಮಾಡಿಕೊಂಡು ಸುಮಾರು ಒಂದು 15 ಸೆಕೆಂಡು ಪಾಸಾಗಿದ್ದು ಗಾಡಿ. ಆ ಶಬ್ದ ಕಮ್ಮಿ ಆಗಲಿಲ್ಲ. 15 ಸೆಕೆಂಡ್ ಆಗೋಷ್ಟರಲ್ಲಿ ನೋಡಿದ್ರೆ ಕಾಲ್ ಕಟ್ಟಾಗೈತೆ. ಇವ್ರೇನು ಮಾತಾಡೋದು ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರೇನು ಮಾತಾಡೋದು ಇವ್ರಿಗೆ ಗೊತ್ತಾಗಿಲ್ಲ, ಕಟ್ಟಾಗೈತೆ. ಇವ್ರು ಕೋಪ ಬಂದು ಆ ಬೈಕವನಿಗೆ ಕೆಡ್ಡಾಗಿ ಶಾಪ ಹಾಕಿದ್ರು. ಯಾಕಂದ್ರೆ ಇವ್ರ ನೋವೇನಿತ್ತು. ಸರ್ ಮತ್ತೆ ಟ್ರೈ ಮಾಡಿ ಸರ್ ಅಂದೆ. ಮತ್ತೆ ಟ್ರೈ ಮಾಡೋದು ಕಾಲ್ ಕನೆಕ್ಟ್ ಆಗಲಿಲ್ಲ. ಸರ್ ಈಗ ಕನೆಕ್ಟ್ ಆಯಿತು, ಈಗ ಕನೆಕ್ಟ್ ಆಗ್ತಾಯಿಲ್ಲ. ಇಲ್ಲ ಸರ್, ನಮ್ದು ಇರೋದು ಹಳ್ಳಿ, ಅಲ್ಲಿ ಮನೇಲಿ ಸುತ್ತಮುತ್ತ ಎಷ್ಟೇ ಜಾಗ ಇದ್ದರೂ ನೆಟ್ವರ್ಕ್ ಇರೋಲ್ಲ ಸರ್. ಯಾವುದಾದ್ರು ಒಂದು ಜಾಗದಲ್ಲಿ ಮೊಬೈಲ್ ಇಟ್ಟಿರ್ತೀವಿ ನಾವು, ಲ್ಯಾಂಡ್ಲೈನ್ ಥರ. ಅಲ್ಲೇ ಮಾತಾಡೋದು, ಅಲ್ಲೇ ಮತ್ತೆ ಫೋನ್ ಇಡೋದು. ಅಲ್ಲಿಂದ ಸ್ವಲ್ಪ ಜಾಗ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ರೆ ಫೋನ್ಗಳು ಬರೋಲ್ಲ ಸರ್. ಅವ್ರು ಮಾಡ್ತೀನಿ ಅಂದರೂ ನೆಟ್ವರ್ಕ್ ಇರೋಲ್ಲ ಸರ್. ಈ ಪರಿಸ್ಥಿತಿ ಹಳ್ಳೀಲಿ. ಆಮೇಲೆ ಇನ್ನೊಂದು ಕರೆಂಟ್ ಇರೋಲ್ಲ. ದಿನಕ್ಕೆ 2-3 ಅವರ್ ಕರೆಂಟ್ ಬರುತ್ತಲ್ಲ, ಅದೆಲ್ಲ ಅವ್ರು ಚಾರ್ಜ್ ಮಾಡ್ಕೊಬೇಕು. ಮತ್ತೇನಾರ ನಿಮಗೆ ಕಾಲ್ ಮಾಡಿದ್ರೆ ತಿಳಿಸಿ ಸರ್. ಏನು ಸರ್ ವಿಷಯ? ಇಲ್ಲ ಸರ್, ನಾವು ಕಿಮ್ಸ್ ಆಸ್ಪತ್ರೆಯಲ್ಲಿ ನಮ್ಮವ್ರು ಅಡ್ಮಿಟ್ ಆಗೋರೆ, BPL ಕಾರ್ಡ್ ಏನೋ ಕೇಳಬೇಕಾಗಿತ್ತು, ನಂಬರೋ ಏನೋ ಜೆರಾಕ್ಸನ್ನ ಕೇಳಬೇಕಾಗಿತ್ತು ಅಂತ. ಅದಕ್ಕೋಸ್ಕರ ಕಾಲ್ ಮಾಡವ್ರೆ. ಅಷ್ಟರಲ್ಲಿ ಬೆಳಿಗ್ಗೆನೇ ಟ್ರೈ ಮಾಡ್ತಾಯಿದ್ದೀನಿ, ನೆಟ್ವರ್ಕಿಂದ ಸಿಗಲಿಲ್ಲ. ಈಗ ಸಿಕ್ತು, ಹಾಳಾದ ಬೈಕೋನಿಂದ ಆಗಲಿಲ್ಲ ಸರ್. ಕಾಲ್ ಬಂದರೆ ಹೇಳಿ ಸರ್ ಅಂತ ಹೇಳಿ ಹೋದರು. ದಯವಿಟ್ಟು ಪೊಲೀಸ್ ಅಧಿಕಾರಿಗಳಿಗೆಲ್ಲ ಒಂದು ವಿನಂತಿ ಸರ್, ಈ ರೀತಿ ಬೈಕ್ ಶಬ್ದ ಇದೆಯಲ್ಲ, ಶೋಕಿ ಮಾಡ್ತಾರಲ್ಲ ಪಬ್ಲಿಕ್ಕಲ್ಲಿ. ಈಗ ಒಂದು ಹೋಟ್ಲಲ್ಲಿ ಟೀ ಕುಡಿತಾ ಏನೋ ಮಾತಾಡ್ತಾ ಇರ್ತಾರೆ, ಏನೋ ಡಿಸ್ಕಷನ್ ಮಾಡ್ತಾ ಇರ್ತಾರೆ, ತಾಯಿ ಮಗು ಏನೋ ಒಂದು ಮಾತುಕತೆ ನಡೀತಾ ಇರ್ತಾರೆ, ನೋವಲ್ಲಿರ್ತಾರೆ, ಬೇಜಾರಲ್ಲಿರ್ತಾರೆ. ಅಂಥ ಜಾಗದಲ್ಲಿ, ಅಂಥ ಸಮಯದಲ್ಲಿ ಇಂಥ ಗಾಡಿಗಳು ಪಾಸ್ ಆದರೆ ಎಷ್ಟು ಕಿರಿಕಿರಿ ಆಗಲ್ಲ ಅವ್ರಿಗೆ. ನಾವೇ ಗಾಡಿ ಓಡಿಸ್ತಾ ಇರ್ತೀವಿ, ಆಟೋದು ಕೂತಿರ್ತಾರೆ ಪ್ಯಾಸೆಂಜರ್, ಶಬ್ದ ನೋಡ್ಬಿಟ್ಟು ಹಿಂಗೆ ಮಕ್ಕಳಲ್ಲ, ಮತ್ತು ಇನ್ಯಾಕೆ ಆ ಶಬ್ದ ಹಾಕ್ಸ್ಕೊಬೇಕು? ದಯವಿಟ್ಟು ಅಂಥ ಗಾಡಿ ಇದ್ದರೆ ಸೀಸ್ ಮಾಡಿ ಸರ್, ಸೈಲೆನ್ಸರ್ನ ಕಿತ್ತು ಬಿಸಾಕಿ ಸರ್. ಆ ಶಬ್ದದಿಂದ ಏನು ಉಪಯೋಗ ಇಲ್ಲ ಸರ್. ಅವ್ನು ಹೋಗೋನು ಮಕಾನ ಕಾಣಿಸಲ್ಲ, ಡಬ್ ಡಬ್ಳು ಅಂತ ಸುಮ್ಮನೆ ಹೋಯ್ತಾನೆ ಅಷ್ಟೇ. ಆದರೆ ಅದರಿಂದ ಎಷ್ಟು ಕಿರಿಕಿರಿ ಆಗುತ್ತೆ ಅಂದರೆ ಪಬ್ಲಿಕ್ ಗೊತ್ತು. ದಯವಿಟ್ಟು ಪೊಲೀಸರು ಒಂದು ವಿನಂತಿ, ಆ ಸೈಲೆನ್ಸರ್ ನೋಡೋಕೆ ಗೊತ್ತಾಗುತ್ತೆ ಇದು ಶಬ್ದ ಬರೋಂಥ ಸೈಲೆನ್ಸರೇ. ಆಮೇಲೆ ಈ ಸೈಲೆನ್ಸರ್ ಎಲ್ಲಿ ಮಾಡಿಸ್ಕೊಡ್ತಾರೆ ಗ್ಯಾರೇಜಲ್ಲಿ, ಅದು ಸ್ವಲ್ಪ ಹುಡುಕಿ ಸರ್. ಇಂಥ ಬೈಕ್ಗಳಿದ್ರೆ ದಯವಿಟ್ಟು ಸೈಲೆನ್ಸರ್ನ ಕಿತ್ತು ಬಿಸಾಕಿ ಗಾಡಿ ಸೀಸ್ ಮಾಡಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.